ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ವರ್ಷದ ಪಾಪುಗೆ ಈ ಥರ ಡ್ರೆಸ್ನ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ಕಟ್ಟಿಂಗು ಮತ್ತು ಸ್ಟಿಚಿಂಗು ಎರಡೂ ಒಂದೇ ವಿಡಿಯೋದಲ್ಲಿ ಹಾಕಿದ್ದೀನಿ. ಯಾರೆಲ್ಲ ಈ ವಿಡಿಯೋನ ಹಾಗೆ ನೋಡ್ತಾ ಇದ್ದೀರಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮುಂದಿನ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ಚಾನಲ್ ಮಿಸ್ ಆಗೋದಿಲ್ಲ. ಸೊ ಇವಾಗ ನಾನಿಲ್ಲಿ ಒಂದು ಸಾಡಿ ತೊಗೊಂಡಿದ್ದೀನಿ. ಸಾಡಿ ಇದ್ರೊಳಗಿಂದ ಬ್ಲೌಸ್ ಪೀಸ್, ಅದು ಹೊಲಿಸ್ಕೊಲಾರ್ದಂಥ ಬ್ಲೌಸ್ ಪೀಸ್ನ ನಾನು ಅದರಲ್ಲಿ ಒಂದು ಪಾಪುಗೆ ಒಂದೇ ಬ್ಲೌಸ್ನಲ್ಲಿ ಈ ಥರ ಡ್ರೆಸ್ನ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ತೋರಿಸಿದಾಗೆ ಬ್ಲೌಸ್ನ ಕಟ್ ಮಾಡಿ ತಕ್ಕೊಂಡಿದ್ದೀನಿ. ಒಂದು ವರ್ಷದ ಪಾಪು ಅಂದರೆ ಒಂದು ಬ್ಲೌಸ್ನಲ್ಲಿ ಆಗುತ್ತೆ, ಆದರೆ ಒಂದು ಸ್ವಲ್ಪ ಬಾರ್ಡ್ರ್ ಏನು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಅದನ್ನು ನಾನು ಆಮೇಲೆ ಕಟ್ ಮಾಡ್ಕೊತೀನಿ. ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಬೇಕಾಗುತ್ತಲ್ಲ, ಕಟ್ ಮಾಡ್ಕೊತೀನಿ. ಇವಾಗ ತೋರಿಸಿದ್ದೀನಲ್ಲ ಅಸ್ತರ್ ಬಟ್ಟೆನ ನಾನಿಲ್ಲಿ ಮೊದಲು ತೋರಿಸತ್ತೀನಿಲ್ಲ. ಮೇನ್ ಬಟ್ಟೆ ನಾವು ಏನು ಇಟ್ಕೋತಿಲ್ಲ ಅದಕ್ಕಿಂತ ಒಂದು 2 ಇಂಚ್ ಕಡಿಮೆ ಕಟ್ ಮಾಡ್ಕೊತೀನಿ. ಅಸ್ತರ್ ಬಟ್ಟೆನ ಒಳಗೆ ಹಚ್ಚೋ ಬಟ್ಟೆನ ಅದು ಸ್ವಲ್ಪ ಉದ್ದಕ್ಕೆ ಕಡಿಮೆ ಆಗ್ಬೋದು ಅಂತ ಹೇಳಿ ಮತ್ತು ಒಂದು ಸ್ವಲ್ಪ ಈ ಥರ ಕಟ್ ಮಾಡಿ ಜೋಡಿಸ್ಕೊತೀನಿ. ಇದನ್ನು ಆಮೇಲೆ ಜೋಡಿಸ್ಕೊಂಡು ಅದನ್ನು ನೀರಿಗೆ ಮಾಡ್ಕೊತೀನಿ. 15 ಇಂಚು ನಮಗೆ ಲೆಂತ್ ಬೇಕಾಗ್ತೈತಿ. ಇದು ಲೆಹೆಂಗಾದ ಲೆಂತ್ 15 ಇಂಚ್ ಬೇಕಾಗ್ತೈತಲ್ಲ, ಅದು ಒಂದು 2 ಇಂಚ್ ಕಡಿಮೆ ಇಟ್ಕೊಂಡೀನಿ. ಇದನ್ನು ಅಸ್ತರ್ ಬಟ್ಟೆನ ಒಂದು 12 ಇಂಚ್ವರೆಗೂ ಇಟ್ಕೊಂಡೀನಿ. ಇಲ್ಲಿ ತೋರ್ಸತ್ತೀನಿ ನೋಡಿರಿ, 15 ಇಂಚ್ ನಮಗೆ ರೆಡಿ ಬೇಕಾಗ್ತೈತಿ. 1 ಇಂಚ್ ಹೆಚ್ಚು ತೊಗೊಂಡೀನಿ ನಾ. ಇಲ್ಲಿ ಹೊಲಿಗೆ ಆಗತ್ತೂ ಹೋಗ್ತೈತಿ, ಜೋಡಿಸುವಾಗತ್ತೂ ಹೋಗ್ತೈತಿಲ್ಲ, ಅದಕ್ಕಂತ ಹೇಳಿ 1 ಇಂಚ್ ಎಕ್ಸ್ಟ್ರಾ ತೊಗೊಂಡೀನಿ. ಇದಿಷ್ಟೇ ಸಾಲೋದಿಲ್ಲ. ಬ್ಲೌಸ್ನ ಒಂದು ಸೈಡ್ ಮಾತ್ರ ದೊಡ್ಡದಾಗಿ ಬಾರ್ಡ್ರ್ ಬಂದಿರುತ್ತಲ್ಲ, ಇಷ್ಟೇ ಸಾಲೋದಿಲ್ಲ ಅಂಥೇಳಿ ಬ್ಲೌಸ್ ಪೀಸ್ ಸಾಕಾಗ್ತೈತಿ. ಬಾರ್ಡ್ರ್ ಅಷ್ಟು ಸಾಲೋದಿಲ್ಲ. ಇಲ್ಲಿ ಬ್ಲೌಸ್ ಪೀಸ್ನ ನಾನು ಈ ಥರ ಮೇಲ್ಗಡೆ ಇರುತ್ತಲ್ಲ ಅದನ್ನು ಕಟ್ ಮಾಡಿ, ಈ ಥರ ಇದ್ದದನ್ನು ಕಟ್ ಮಾಡಿ ಇಲ್ಲಿ ಈ ಥರ ಜೋಡಿಸ್ಕೊಂಡು ಕೆಳಗಡೆ ಬಾರ್ಡ್ರನ್ನ ಜೋಡಿಸ್ಕೊಳ್ಳೋದಕ್ಕಂಥೇಳಿ ಎಕ್ಸ್ಟ್ರಾ ಬಾರ್ಡ್ರನ್ನ ತಕ್ಕೊಂಡೀನಿ. ಸಾಡಿ ಒಳಗಿಂದ ಇದ್ರೊಳಗಿಂದ ತಕ್ಕೊಂಡೀನಿ ಸ್ವಲ್ಪ. ಈ ಥರ ಅದನ್ನು ಹಿಂಗೆ ಜೋಡಿಸ್ಕೊತೀನಿ. ಜೋಡಿಸ್ಕೊಂಡು ಅದು ಎರಡೂ ಕೂಡ ಜಾಯಿಂಟ್ ಮಾಡ್ಕೊತೀನಿ. ಇದನ್ನು ಜಾಯಿಂಟ್ ಮಾಡಿಕೊಂಡು ಮತ್ತು ಕೆಳಗಡೆ ಬಟ್ಟೆ ತೋರಿಸ್ತಿದ್ನಲ್ಲ ಅದಕ್ಕೂ ಜಾಯಿಂಟ್ ಮಾಡ್ಕೊತೀನಿ. ಆಮೇಲೆ ತೋರಿಸ್ತೀನಿ ನಿಮಗೆ ಜಾಯಿಂಟ್ ಮಾಡಿದ ನಂತರ. ಇಷ್ಟಾದ ನಂತರ ಇದು ಲೆಹೆಂಗಾದ ಎಲ್ಲ ಕಟ್ಟಿಂಗ್ ಆಯ್ತು. ಕಸಿ ಕಟ್ಟೋ ಅಲ್ಲೇನು ಪಟ್ಟಿ ಬರ್ತೈತಲ್ಲ ಅದನ್ನು ಕೂಡ ಸ್ಮಾಲ್ ಬಾರ್ಡ್ರ್ ಬರ್ತೈತಿ, ಅದನ್ನು ಹಚ್ಕೋತೀನಿ. ಆಮೇಲೆ ತೋರಿಸ್ತೀನಿ ನಿಮಗೆ. ಇವಾಗ ಇಲ್ಲಿ ಟಾಪದ್ದು ಮೇಲ್ಗಡೆ ಟಾಪದ್ದು ಅಳತೆ ತೊಗೋತಾ ಇದ್ದೀನಿ. ಎದೆ ಸುತ್ತಳತೆ ಪಾಪೊಂದ 10 ತೊಗೊಂಡೇನಿ. 20 ಇಂಚ್ ಸುತ್ತಳತೆದ್ದು 10 ಇಂಚ್ 2 ಪದರ ಐತಲ್ಲ ಇದು, ಹಾಗಾಗಿ ಎಕ್ಸ್ಟ್ರಾ ಹೊಲಿಗೆ ಆಗೋದು ಸ್ವಲ್ಪ ಅಂತ ಹೇಳಿ 2 ಇಂಚ್ ಎಕ್ಸ್ಟ್ರಾ ತೊಗೊಂಡೀನಿ. ಇಲ್ಲಿ ಲೆಂತ್ ಇದ್ರ ಟಾಪದ ಲೆಂತು 10 ಇಂಚ್ ತೊಗೊಂಡೀನಿ. ಎರಡೂ ಜೋಡಿಸ್ಕೊತೀನಿ. ಹಿಂದಿನ ಭಾಗ ಮುಂದಿನ ಭಾಗನೂ ಒಮ್ಮೆ ಕಟ್ ಮಾಡ್ಕೊಳ್ಳೋದ್ರಿಂದ ಈ ಥರ ಇಟ್ಕೊಂಡೀನಿ. 12 ಇಂಚ್ ಎದೆ ಸುತ್ತಳತೆ, ಲೆಂತು 10 ಇಂಚ್ ಇಟ್ಕೊಂಡೀನಿ. ಈ ಥರ ಫೋಲ್ಡ್ ಮಾಡಿ ಓಪನ್ ಸೈಡ್ ಇದ್ದದ್ದು ಸೈಡು ಇಲ್ಲಿ ಬಗಲ್ ತಕ್ಕೋತೀವಲ್ವ ಅದನ್ನು ನಾನು ಓಪನ್ ಸೈಡ್ ಆ ಕಡೆ ಇಟ್ಕೊಂಡಿದ್ದೀನಿ. ಇಲ್ಲಿ 6 ಇಂಚ್ ಬರ್ತೈತಿ. ಇದು 12 ಇಂಚ್ ತೊಗೊಂಡಿನಲ್ಲ, 6 ಇಂಚ್ ಫೋಲ್ಡ್ ಮಾಡಿದ ನಂತರ 6 ಇಂಚ್ ಬರುತ್ತಲ್ಲ, ಇದು 6 ಇಂಚ್ ಬಂದಾಗ ನಾನಿಲ್ಲಿ ಸ್ಲೀವ್ಲೆಸ್ಸು ಮತ್ತು ಮೇಲ್ ಕಸಿ ಕಟ್ಟೋದ್ರಿಂದ ಇಲ್ಲಿ ನೆಕ್ ನಾನು ಜಾಸ್ತಿ ತೆಗಿಯೋದಿಲ್ಲ. ಬೋಟ್ ನೆಕ್ ಟೈಪ್ ತೆಗಿತಿದ್ದೀನಿ, ಡೀಪ್ ತೆಗಿಯೋದಿಲ್ಲ. ಅದ್ರ ಸಲುವಾಗಿ ಇಲ್ಲಿ 3 ಇಂಚಿಗೆ ನಾನು ಇಲ್ಲೊಂದು ಮಾರ್ಕ್ ಮಾಡ್ಕೊತೀನಿ. ಇದು ನೆಕ್ದು 3 ಇಂಚಿ ಮಾರ್ಕ್ ಮಾಡಿಕೊಂಡು 1 ಇಂಚ್ ಮಾತ್ರ ಇಲ್ಲಿ ಕಸಿ ಕಟ್ಟೋದು ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅಲ್ಲಿ 1 ಇಂಚ್ ಮಾತ್ರ ಬಿಡಾತೀನಿ. ಉಳಿದಿದ್ದೆಲ್ಲ ಬಗಲ್ ತಕ್ಕೋದಕ್ಕಂತ ಹೇಳಿ ಅಲ್ಲಿ 4 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಸೇಪ್ ತಗೋತೀನಿ. ಈ ಥರ ಸೇಪ್ ಮಾಡಿಕೊಂಡು ಇಲ್ಲಿ ಬೋಟ್ ನೆಕ್ ಟೈಪ್ ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ಲ, 1 ರಿಂದ 1.5 ಇಂಚಿಗೆ ನಾನು ಇಲ್ಲಿ ಮಾಡ್ಕೊಡ್ತೀನಿ. 1 ಇಂಚಿಗೆ ಜಸ್ಟ್ ಮೇಲೆ 1 ಇಂಚಿಗೆ ಮಾಡ್ಕೊತೀನಿ. ನಂತರ ನೋಡೋಣ, ಅದು ಸ್ವಲ್ಪ ಕಡಿಮೆ ಆದರೆ ಒಂದು ಅರ್ಧ ಇಂಚ್ ನಾನು ಆಮೇಲೆ ತಕ್ಕೋತೀನಿ. 1.5 ಇಂಚ್ ತನಕ ತಕ್ಕೋಬೋದು. ಈ ಥರ ಕಟ್ ಮಾಡಿ ತೆಗೆದ ನಂತರ ಈ ಥರ ರೆಡಿ ಆಕೈತಿ. ಇದು ಇಲ್ಲಿ ಕಸಿ ಕಟ್ಟೋದು ಮಾಡೋಕ್ಕಂಥೇಳಿ ಮಾಡಿದ್ದೀನಿ. ಇದನ್ನು ಈಗ ನಾನು ಮೇನ್ ಬಟ್ಟೆ ಏನೈತಲ್ಲ ಅದನ್ನು ಇಟ್ಟು ಕಟ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ. ಮೇನ್ ಬಟ್ಟೆನ ಕೆಳಗೆ ಬಾರ್ಡ್ರ್ ಬರೋ ಥರ, ಈ ಬಾರ್ಡ್ರ್ ಏನೈತಲ್ಲ ಇಲ್ಲಿ ಕೆಳಗಡೆ ಬರೋ ಥರ ಇಟ್ಕೊಂಡು
2 ಪದರ ಮಾಡಿ ಈ ಥರ ಮಡಚ್ಕೊಂಡು ಈ ಥರ ರೆಡಿಮೇಡ್ ಸಿಗ್ತಾವ ಆದರೆ ಲೆಹಂಗಾದ್ದು ಫ್ರಿಲ್ ಕಡಿಮೆ ಬರ್ತಾವ, ನಮಗೆ ಕರೆಕ್ಟ್ ಸೈಜ್ ಸಿಗೋದಿಲ್ಲ. ಸೊ ಹಾಗಾಗಿ ಇವಾಗ ಅಮ್ಮ ಮಗಳ ಮ್ಯಾಚ್ ಮಾಡ್ಕೊಂಡು ಅವ್ರ ಸಾಡಿಗೂ ಮ್ಯಾಚ್ ಮಾಡ್ಕೊಂಡು ಈ ಥರ ಹೊಲಿಸ್ಕೋಬೋದು. ನೀಟಾಗಿ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಈ ಕೊಂಡು ನಾವು ಅಂಗಡಿಯಾಗ ತೊಗೊಳೋದಕ್ಕಿಂತ ಫಿನಿಶಿಂಗ್ ನೀಟಾಗಿ ಬಂದಿರುತ್ತೆ. ಮತ್ತು ನಮಗೆ ಕರೆಕ್ಟ್ ಸೈಜ್ ಹೊಲಿಸಿ ಹಾಕೋಬೋದು. ಅದು ತುಂಬ ಚೆನ್ನಾಗೂ ಕಾಣಿಸುತ್ತೆ. ಇವಾಗ ಇಲ್ಲಿ ಎರಡೂ ಕಟ್ ಮಾಡಿ ಇಟ್ಕೊಂಡೀನಿ. ಇದು ಫಿಟ್ಟಿಂಗ್ ಚೆನ್ನಾಗಿ ಬರಬೇಕು ಅಂದರೆ ಇಲ್ಲಿ ಈ ಥರ ಕಷಿ ಮಾಡ್ಕೊತೀನಿ. ಅದು ಕಷಿ ಅಂದರೆ ಇಲ್ಲಿ ಈ ಥರ ಜಿಗ್ಜಾಗ್ ಟೈಪ್ ಬರುತ್ತಲ್ಲ, ಅದನ್ನ ಮಾಡಿ ತೋರಿಸ್ತೀನಿ ನಿಮಗೆ, ಹೊಲೆಯುವಾಗ ತೋರಿಸ್ತೀನಿ. ಇವಾಗಿಲ್ಲಿ ಇದು ಬಟ್ಟೆ ಇಲ್ಲಿ ತೋರಿಸಿದ್ನಲ್ಲ ಮೇನ್ ಬಟ್ಟೆ, ಆ ಬಟ್ಟೆಯಿಂದ ನಾನು ಪೈಪಿಂಗ್ ಮಾಡಿ ಇಟ್ಕೊಂಡೀನಿ ಇಲ್ಲಿ ಕಷಿ ಕಟ್ಟೋಕ್ಕೋಸ್ಕರ. ಮತ್ತು ಇಲ್ಲಿ ಲೆಹೆಂಗಾದೇನು ತೋರಿಸಿದ್ನಲ್ಲ ಪೀಸ್, ಅದು ಬಾರ್ಡ್ರ್ ಕಟ್ ಮಾಡಿ ಇಟ್ಕೊಂಡಿನಲ್ಲ, ಅದನ್ನು ಈ ಥರ ಜೋಡಿಸ್ಕೊಂಡೀನಿ. ಮತ್ತು ಪೀಕೋ ಹಾಕ್ಕೊಂಡೀನಿ. ಅದಕ್ಕೆ ಎಳಿ ಬಿಚ್ಕೊಂಡು ಹೋಗಬಾರ್ದಲ್ಲ, ಸೊ ಹಾಗಾಗಿ ಪೀಕೋ ಹಾಕೀನಿ. ಮತ್ತು 2 ಇದನ್ನು ಜೋಡಿಸ್ಕೊಂಡೀನಿ. ಇವಾಗಿಲ್ಲಿ ಇದನ್ನು ಪ್ಲೇಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ಥರ ನೀವು ಅಳತೆನೂ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಈ ಥರ ಪ್ಲೇಟಿಂಗ್ ಮಾಡ್ಬೋದು. ನಾನು ಹಾಗೆ ತೋರಿಸ್ತಾ ಇದ್ದೀನಿ ಒಂದು ಅಂದಾಜು ಮೇಲೆ. ಒಂದೇ ಸೈಜಿಗೆ ಈ ಥರ ಇಟ್ಕೊಂಡು ಇಲ್ಲಿ ಅರ್ಧಕ್ಕಿಷ್ಟು ಬಂತಲ್ಲ, ಇಷ್ಟು ಬಿಟ್ಕೊಂಡು ಮತ್ತೆ ಒಂದು ಪ್ಲೇಟ್ ಮಾಡಿ ಅದ್ರ ಕೆಳಗಡೆ ಹಾಕಿ ಈ ಥರ ಕೆಳಗಡೆ ಹಾಕಿ ಇದರಿಂದ ಲೆಹಂಗಾ ತುಂಬ ನೀಟ್ ಬರುತ್ತೆ. ಇದು ಫಿನಿಶಿಂಗ್ ಚೆಂದ ಬರ್ತೈತಿ. ಮತ್ತು ಐರನ್ ಮಾಡಿದ ತಕ್ಷಣ ಅದು ನೀಟ್ ಕೂತ್ಕೊಂಡ್ಬಿಡ್ತೈತಿ. ಈ ಲೆಹಂಗಾದ ಬಟ್ಟೆನ ನಾವಿಲ್ಲಿ ಸೊಂಟದ ಸುತ್ತಳತೆ, ನಾವು ಲೆಹಂಗಾ ಕಟ್ಟುವಲ್ಲಿ ಸೊಂಟದ ಸುತ್ತಳತೆ ಎಷ್ಟು ಬಂದಿರ್ತೈತಲ್ಲ ಅದರ 4 ಪಟ್ಟು ತೊಗೋಬೇಕಾಗ್ತೈತಿ. ಇದು ನೀರಿಗೆ ಮಾಡೋದ್ರಲ್ಲಿ ಬಟ್ಟೆ ಜಾಸ್ತಿ ಬೇಕಾಗ್ತೈತಿ. ಅದರ 4 ಪಟ್ಟು ತೊಗೋಬೇಕು. ಥರ ತಗೊಂಡು ಹೀಗೆ ಎಲ್ಲಾನು ಕೂಡ ನಿಧಾನ ಆದರೂ ಪರವಾಗಿಲ್ಲ ನೀಟಾಗಿ ಈ ಥರ ಪ್ಲೇಟ್ ಮಾಡ್ಕೊತೀನಿ. ಎಲ್ಲ ಮಾಡಿದ ನಂತರ ತೋರಿಸ್ತೀನಿ ನಿಮಗೆ. ಮತ್ತು ಇಲ್ಲಿ ಐರನ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡಬೇಕು. ಸ್ವಲ್ಪ ಜಾಸ್ತಿ ನೀರು ಹಾಕಿ ಈಗ ಐರನ್ ಬಾಕ್ಸ್ ಇದ್ರೂ ಬಂದಿದ್ದಾವಲ್ಲ, ವಾಟರ್ ಸ್ಪ್ರೇದಿಂದ ಐರನ್ ಬಾಕ್ಸ್ ಬಂದಿದ್ದಲ್ವ, ಅದರಿಂದನೂ ಮಾಡ್ಕೋಬೋದು. ನನ್ನ ಕಡೆ ಇಲ್ಲ. ಸೊ ಹಾಗಾಗಿ ನಾನಿಲ್ಲಿ ನೀರು ಸ್ವಲ್ಪ ತೊಯಿಸ್ಕೊಂಡೆ ಅನ್ಬೋದು. ಆ ಥರ ತೊಯಿಸಿ ಅಂದರೆ ಪೂರ ನೀರಾಗಿ ಎದ್ದಿಲ್ಲ, ಸ್ವಲ್ಪ ಜಾಸ್ತಿ ನೀರು ಹಾಕಿ ಐರನ್ ಮಾಡ್ಕೊತೀನಿ. ಐರನ್ ಮಾಡ್ಕೋಬೇಕಾದ್ರೆ ಹಿಂಗಿದ್ರೆ ಇದು ನೀಟ್ ಒಬ್ಬರೇ ಇರೋದ್ರಿಂದ ನಾನು ಇಲ್ಲಿ ಹಿಡಿಯೋರು ಯಾರಾದರೂ ಇದ್ದರೆ ಪರವಾಗಿಲ್ಲ. ಯಾರು ಇರಲಿಲ್ಲ, ಒಬ್ಬರೇ ಇರ್ತೀವಿ ಅಂದರೆ ಈ ಥರ ನಡ್ಕೊಂಡು ಅದೇ ಮೇಲ್ಗಡೆ ಏನು ನೀರಿಗೆ ಮಾಡ್ಕೊಂಡಿರ್ತೀವಲ್ಲ ಅದೇ ಥರ ಕೆಳಗಡೆ ಒಂದು ಹೊಲಿಗೆ ಹಾಕ್ಕೊಂಡು 2 ಇಲ್ಲಿ ಪೂರ ತಳಗೊಂದ ನಡ್ಕೊಂಡ ಈ ಥರ ಹೊಲಿಗೆ ಹಾಕ್ಕೊಂಡಿನಿ. ಹಂಗೆ ಪ್ಲೇಟ್ಗಳು ಹಿಡ್ಕೊಂಡು ಅದನ್ನು ಐರನ್ ಮಾಡಿದ ನಂತರ ಈ ಥರ ಕಾಣಿಸುತ್ತೆ ನೋಡಿರಿ. ಐರನ್ ಮಾಡಿ ಅದನ್ನು ಹೊಲಿಗೆನ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಬಿಚ್ಕೊಂಡ್ಬಿಡೋದು. ಬಿಚ್ಕೊಂಡ ನಂತರ ಈ ಥರ ಕಾಣಿಸತೈತಿ. ಹಾಗೆ ಇದು ಅಸ್ತರ್ ಬಟ್ಟೆ ತೋರಿಸಿದ್ನಲ್ಲ ಲೆಹಂಗಾಕ್ಕೆ ಹಚ್ಚೋದು, ಅದನ್ನು ಕೂಡ ಪ್ಲೇಟ್ ಮಾಡ್ಕೊತೀನಿ. ಈಗ ನೀರಿಗೆ ಮಾಡಿಕೊಂಡು ಅದಕ್ಕೆ ಹಚ್ಕೊತೀನಿ. ಆವಾಗಲೇ ಎಷ್ಟು ಉಬ್ಬಿದಂಗೆ ಕಾಣಿಸತ್ತಿತ್ತು ಲೆಹಂಗಾ. ಇವಾಗ ನೋಡಿ ಐರನ್ ಮಾಡಿದ ತಕ್ಷಣ ಎಷ್ಟು ನೀಟಾಗಿ ಕಾಣಿಸತ್ತೈತೆ ಅಂಥೇಳಿ ಇಲ್ಲಿ ಈ ಥರ ಪ್ಲೇಟ್ ಮಾಡ್ಕೊತೀನಿ. ಪೈಲ ಈ ಥರ ಪ್ಲೇಟ್ ಮಾಡಿಕೊಂಡು ಇಲ್ಲಿ ಹಚ್ಕೊಂಡೀನಿ ನೋಡಿರಿ. ಈ ಥರ ಹಚ್ಕೊಂಡು ಇವಾಗ ಅದಕ್ಕೆ ಮೇಲೆ ಪಟ್ಟಿ ಮಾಡಬೇಕು. ಇದು ಸ್ಮಾಲ್ ಬಾರ್ಡ್ರ್ ಬರ್ತೈತಲ್ಲ, ಒಂದು ಕಡೆ ಸ್ಮಾಲ್ ಬಾರ್ಡ್ರು, ಒಂದು ಕಡೆ ದೊಡ್ಡ ಬಾರ್ಡ್ರ್ ಬಂದಿರ್ತೈತಲ್ಲ ಬ್ಲೌಸ್ಗೆ, ಆ ಸಣ್ಣ ಬಾರ್ಡ್ರ್ ಏನು ಉಳಿದೈತಲ್ಲ ಅದನ್ನ ಮೇಲ್ಗಡೆ ಹಚ್ಕೊತಾ ಇದ್ದೀನಿ. ಈಗ ತೋರಿಸಿದ್ನಲ್ಲ ಈ ಥರ ಹಿಡಿದು ಪೈಲ ಒಂದು ಹೊಲಿಗೆ ಹಾಕ್ಕೊತೀನಿ. ಉಲ್ಟಾ ಹಿಡಿದು ಹಾಕಿ ನಂತರ ಇಲ್ಲಿ ಮೇನ್ ಇದು ಬಟ್ಟೆ ತೊಗೊಂಡಿರ್ತೀವಲ್ವ, ಇಲ್ಲಿ ಹಚ್ಚೋಕೆ ಅಟ್ಯಾಚ್ ಮಾಡ್ಕೊತ ಆ ಕಡೆ ಈ ಕಡೆ ದಂಡಿಗೂ ಸ್ವಲ್ಪ ಮಡ್ಚಿ ಹೊಲಿಗೆ ಹಾಕ್ಕೊಂಡಿರಬೇಕು. ಮೊದಲೇ ಅದನ್ನು ಹೊಲಿಗೆ ಹಾಕ್ಕೊಂಡು ಇಟ್ಕೊಂಡು ಹಚ್ಕೋಬೇಕು.
ಇದು ಹಚ್ಕೊಂಡಿದ್ದಾಯಿತು. ಇಲ್ಲಿ ದಂಡಿಗೆ ಇದನ್ನು ಈ ಥರ ಮಡಚಿ ಮತ್ತೆ ಈ ಥರ ಮಾಡಿ ಜೋಡಿಸ್ಕೊಂಡ್ಬಿಡ್ತೀನಿ. ಇದಿಷ್ಟ ಆದರೆ ಇದು ಮಡಚ್ಕೊಂಡು ಲೆಹಂಗಾ ಜೋಡಿಸ್ಕೊಂಡ್ರೆ ಇದು ಲೆಹಂಗಾದ ಮುಗೀತು. ಇಲ್ಲಿ ದಂಡಿಗೆ ಒಂದು ಸ್ವಲ್ಪ ನೀಟಾಗಿ ಫಿನಿಶಿಂಗ್ ಬರೋ ಥರ ಮಡಚ್ಕೊಂಡು ಈ ಥರ ನೋಡಿ ಇದೆಲ್ಲ ಜೋಡಿಸಿದ ರೆಡಿ ಆಯಿತು. ನಂತರ ಈ ಥರ ಉಲ್ಟಾ ಮಡಚ್ಕೊಂಡು ಇವೇನು ದಂಡಿಗೆ ಉಳ್ದಾವಲ್ಲ ಅಸ್ತರ ಬಟ್ಟೆ ಒಂದು ಸಲ ಮೇನ್ ಬಟ್ಟೆ ಐತಲ್ಲ ಅದನ್ನೊಂದು ಸಲ ಜೋಡಿಸ್ಕೊಂಡು ನೀವು ಎರಡೂ ಹಿಡಿದು ಜೋಡಿಸ್ಕೋಬೋದು. ಆದರೆ ನಾನಿಲ್ಲಿ ಸಪ್ರೇಟಾಗಿ ಜೋಡಿಸ್ಕೊಳತ್ತೀನಿ. ಈ ಥರ ಎರಡೂ ಜೋಡಿಸ್ಕೊಂಡ್ರೆ ನಮ್ಮ ಲೆಹಂಗಾದ ಮುಗೀತು. ಲೆಹಂಗಾ ರೆಡಿ ಆಯಿತು. ಇವಾಗ ಇಲ್ಲಿ ತೋರ್ಸತ್ತೇನೆ ನೋಡಿರಿ, ಲೆಹಂಗಾ ಪೂರ್ತಿಯಾಗಿ ರೆಡಿ ಆಯಿತು. ಮೇಲ್ಗಡೆ ಇಲ್ಲಿ ನೀವು ಕಸಿ ಕಟ್ಟೋಲ್ ಮಾಡಿದ್ದೀನಲ್ಲ ಅಲ್ಲಿ ಕಸಿನೂ ಹಾಕೋಬೋದು ಮತ್ತು ಇದನ್ನು ಹಾಕೋಬೋದು, ಇಲಾಸ್ಟಿಕ್ಕು ಹಾಕೋಬೋದು. ಇಲಾಸ್ಟಿಕ್ ಆದರೆ ಮಗುಗೆ ಒಂದು ಕಂಫರ್ಟ್ ಇರುತ್ತೆ, ಏನು ಅಷ್ಟು ಇರಿಟೇಟ್ ಆಗೋಂಗಿಲ್ಲ. ಕಸಿ ಆದರೆ ಅದನ್ನ ಕಟ್ಟಬೇಕಲ್ವ, ಅದು ಜರಿಯೋದು ಇದು ಹೋಗೋದು ಆಗುತ್ತೆ. ಸೊ ಅದಕ್ಕೆ ಇಲಾಸ್ಟಿಕ್ ಹಾಕಿದ್ರೇ ಬೆಸ್ಟು. ಇನ್ನು ಇಲ್ಲಿ ಟಾಪ್ನ ರೆಡಿ ಮಾಡ್ಕೊಳ್ಳೋಣ. ಆವಾಗಲೇ ಹೇಳಿದ್ದು ನಾನು, ಇದು ಮೇನ್ ಬಟ್ಟೆದ್ರೊಳಗೆ ನಾನು ಕಸಿ 2 ಮಾಡಿ ಇಟ್ಕೊಂಡಿನಿ ಅಂಥೇಳಿ. ಇವಾಗ ಇದನ್ನು ಈ ಥರ ಅದು ಮೇನ್ ಬಟ್ಟೆನ ಸೀದಾ ಇಟ್ಟು ಇಲ್ಲಿ ಕಸಿ ಮಾಡಿ ಇಟ್ಕೊಂಡಿನಿ, ತೋರಿಸ್ತೀನಿ ನಿಮಗೆ. ಸಣ್ಣ ಮಾಡಿ ಇಟ್ಕೊಳ್ಳೋದು ನಿಮ್ಗೆ ಬೇಕಾದರೆ ಇನ್ನೂ ಸ್ವಲ್ಪ ಸಣ್ಣನೂ ಮಾಡ್ಕೊಳ್ಬೋದು, ಉದ್ದನೂ ಮಾಡ್ಕೊಳ್ಬೋದು. ನಾನಿಲ್ಲಿ ಇಷ್ಟು ಸಾಕು. 1 ವರ್ಷದ ಪಾಪುಗೆ ಭಾಳ ಜಾಸ್ತಿ ಆದ್ರೂ ಚೆನ್ನಾಗಿ ಕಾಣಿಸೋದಿಲ್ಲ. ಈ ಥರ ಸೀದಾ ಇಟ್ಟಿದ್ದೀನಲ್ಲ, ಮೇನ್ ಬಟ್ಟೆ ಸೀದಾ ಇಟ್ಟು ಈ 2 ಪೈಪ್ ಏನು ಮಾಡ್ಕೊಂಡಿನಲ್ಲ ಅವನ್ನ ಈ ಥರ ಇಟ್ಕೊಂಡು ಹೀಗಿಟ್ಟು ಇಲ್ಲಿಂದ ಕೆಳಗಡೆಯಿಂದ ಇಲ್ಲ, ಇಲ್ಲಿ ಹಾಕೋದಿಲ್ಲ, ಇಲ್ಲಿಂದ ಇಲ್ಲಿ ಹಾಕಿ ಅವೇನು ಕಸಿ ಇಟ್ಕೊಂಡಿನಲ್ಲ ಅಲ್ಲಿ 2 ಹೊಲಿಗೆ ಡಬಲ್ ಹಾಕ್ಬೋದು. ಅದಕ್ಕೆ ಕಿತ್ಕೊಂಡು ಹೋಗದೆ ಇರೋ ಥರ ಇಲ್ಲಿ ಹಾಕೊಳ್ಳೋದಿಲ್ಲ, ಅಲ್ಲಿ ಮೇಲ್ಗಡೆ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು. ಇದನ್ನು ಕೂಡ ಹಾಗೆ ಈ ಥರ ಸೀದಾ ಇಟ್ಕೊಂಡು ಈ ಥರ ಪೈಪಿಂಗ್ ಇಟ್ಕೊಂಡು, ನೀವು ಪೈಪಿಂಗ್ ಇಲ್ಲಿ ತೋರಿಸಿಲ್ಲ ಅದ್ರ ಕೆಳಗೂ ಇದನ್ನು ಲಟ್ಕನ್ನು ಜೋಡಿಸ್ಕೋಬೋದು. ಈಗ ಬಟ್ಟೆನಾಗ ಮಾಡ್ತಾರಲ್ಲ ಡೋಲಿ, ಅದನ್ನು ಮಾಡ್ಕೊಳ್ಬೋದು. ನಾನು ಬಟ್ಟೆನಲ್ಲೇ ಡೋಲಿ ಮಾಡ್ಕೊಂಡಿದ್ದೀನಿ. ಈ ಥರ ಇಲ್ಲಿಂದ ಇಲ್ಲಿ ಹಾಕೊಳ್ಳೋದಿಲ್ಲ, ಅಲ್ಲಿ ಮೇಲ್ಗಡೆ ಅಷ್ಟೇ ಹಾಕ್ಕೊಂಡು ತಿರುಗಿಸಿ ನಿಮಗೆ ತೋರಿಸ್ತೀನಿ. ಇದನ್ನು ಪೂರ್ತಿ ರೆಡಿ ಆದ ನಂತರ ತೋರಿಸ್ತೀನಿ. ಅಲ್ಲಿ ಬಟ್ಟೆ ಇದನ್ನು ಹಾಕ್ಕೊಂಡು ತಿರುಗಿಸಿದ ನಂತರ ಈ ಥರ ಕಾಣಿಸುತ್ತಿದ್ದ. ಇಲ್ಲಿ ತೋರಿಸಿದ್ನಲ್ಲ ಇದು ಈಗ ಬಟ್ಟೆಯಲ್ಲಿ ಡೋಲಿ ಮಾಡಿದ್ದೀನಿ ಅಂತ, ಅವನ್ನ ಹಚ್ಚಿದ್ದೀನಿ. ಇದಾದ ನಂತರ ಇಲ್ಲಿ ಫಿಟ್ಟಿಂಗೋಸ್ಕರ ನಾನು ಇದನ್ನು ಹಚ್ತೀನಿ, ಜಿಗ್ಜಾಗ್ ಟೈಪ್ ಕಸಿ ಹಚ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಈ ಥರ ಒಂದು ಲೇಸ್ ತೊಗೊಂಡಿನಿ. ಅದನ್ನು 2 ಇಂಚಿಗೆ ಒಂದು ಅಂತ ಹೇಳಿ ಕಟ್ ಮಾಡ್ಕೊತೀನಿ, ತೋರಿಸ್ತೀನಿ ನಿಮಗೆ ಇಲ್ಲಿ. ಮತ್ತು ಇಲ್ಲಿ ಈ ಬಟ್ಟೆ ಏನೈತಲ್ಲ ಇಲ್ಲಿ ದಂಡಿಗೆ ಈ ಥರ ಹಿಂಗೆ ಮಡಚ್ಕೊಂಡು ಹೊಲಿಗೆ ಹಾಕ್ಕೊತೀನಿ. ಇಲ್ಲಿ 2 ಇಂಚಿಗೆ ಒಂದೊಂದು ಈ ಥರ ಕಸಿನ ಕಟ್ ಮಾಡಿ ಇಟ್ಕೊಂಡೇನಲ್ಲ, ಇವನಿಗೆ 2 ಪದರ ಹಿಂಗೆ ಜೋಡಿಸ್ಕೊಂಡು ಇದು ದೊಡ್ಡದು ಆಮೇಲೆ ತೋರಿಸ್ತೀನಿ ಹಾಕುವಾಗ. ಇದಾವಲ್ಲ ಇವನು ಸಣ್ಣ ಕಟ್ ಮಾಡಿ ಇಟ್ಕೊಂಡಾನೆ 2 ಇಂಚಿಗೆ, ಅವನ್ನ ಈ ಥರ ಒಳಗಡೆ ಇಟ್ಟು 2 ಹೊಲಿಗೆ ಹಾಕ್ಕೊಂಡ್ಬಿಟ್ರೆ ಕಿತ್ಕೊಳ್ಳೋದಿಲ್ಲ ಅವು. ಈ ಥರ ಎಲ್ಲನೂ ಹಾಕಿ ಈ ಥರ ನೋಡ್ಬೋದು, ನಿಮಗೆ ತೋರಿಸ್ತೀನಿ. ಈ ಥರ ಇಟ್ಟು ಈ ಥರ ಕಾಣಿಸ್ತೈತಿ.
ಈಗ ಎರಡು ಸೈಡ್ ಹಚ್ಕೊಂಡೀನಿ. ಈಗ ಇದನ್ನು ಕಸಿ ಹಾಕೋದು ಜಿಗ್ ಜಾಗ್ ಟೈಪ್, ಆ ಕಡೆ ಒಂದ್ಸಲ ಈ ಕಡೆ ಒಂದ್ಸಲ ಹಾಕ್ಕೊಂಡು ಆ ಕಸಿಗೂ ಕೂಡ ಒಂದು 2 ಸ್ಟೆಪ್ ಡೋಲಿ ಹಾಕ್ಕೊಂಡೀನಿ, ಡೋಲಿ ಮಾಡ್ಕೊತೀನಿ. ಈ ಥರ ಹಾಕಿ ಅದನ್ನು ಒಂದ್ರ ಮೇಲೆ ಒಂದಿಟ್ಟು ಜೋಡಿಸ್ಕೊಂಬಿಡೋದು. ಈ ಕಡೆ ಸೈಡಲ್ಲಿ ಜೋಡಿಸ್ಕೊಂಬಿಟ್ರೆ ನಮ್ಮ ಟಾಪ್ ಕೂಡ ರೆಡಿ ಆಗೋಯ್ತು. ಮುಂದುಗಡೆ ನೀವು ಹೊರಗಡೆಯಿಂದ ತಂದಿರೋ ಲಟ್ಕನ್ ಕೂಡ ಜೋಡಿಸ್ಕೋಬೋದು, ಇಲ್ಲ ಬಟ್ಟೆನಲ್ಲೇ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಅವು ಹೊರಗಡೆಯಿಂದ ಆದರೆ ಮುತ್ತು ಅದು ಇದು ಪಾಪುಗೆ ಇರಿಟೇಟ್ ಆಗ್ಬೋದು. ಇದು ಬಟ್ಟೆನಾಗ ಮಾಡಿದ್ರೂ ಚೆನ್ನಾಗಿ ಕಾಣಿಸ್ತತಿ. ಈ ಥರ ಆದಮೇಲೆ ಎರಡೂ ಜೋಡಿಸ್ಕೊಂಡು ಟಾಪ್ದು ಎರಡೂ ಜೋಡಿಸ್ಕೊಂಡ್ರೆ ಮುಗಿದೋಯ್ತು. ಈ ಥರ ಕಾಣಿಸೋದೈತೆ ನೋಡಿರಿ. ಈ ವಿಡಿಯೋ ಯಾರೆಲ್ಲ ನೋಡತ್ತೀರಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಮತ್ತು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ಈ ಥರ ಮಗುಗೂ ಡ್ರೆಸ್ ಹೊಲಿಸಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.